ಹೋದ ವಾರ ಅಲ್ಲ, ಅದಕ್ಕೆ ಮುಂಚಿನ ವಾರ ಬಂದುಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ನಾನು ಪಾಸ್ಟಿಗೆ ಪ್ರೇಯರ್ ಮಾಡೋಕ್ಕೆ ಹೇಳಿದೆ. ತುಂಬ ಬಲಹೀನ ಇತ್ತು, ಹಾರ್ಟ್ ಪ್ರಾಬ್ಲಮ್ಸ್ ಥರ ಇತ್ತು ನನಗೆ. ಅಲ್ಲಿ ಕೂತ್ಕೊಂಡ್ರೆ ಕಣ್ಣೆಲ್ಲ ಮಂಜಾಗ್ಬಿಡೋದು. ನಾನು ಮನೆಗೆ ಹೋಗಿ ಸೇರ್ತೀನಿ ಅನ್ನೋ ಕೂಡ ನನಗೆ ಡೌಟ್ ಆಗ್ತಿತ್ತು, ಅಷ್ಟೊಂದು ಭಯ. ದೇವರೇ ನಾನು ಹೆಂಗೆ ಸುರಕ್ಷಿತವಾಗಿ ನನ್ನ ಕೆಲಸ ಕರ್ಕೊಬಂದಿದೆಯಾ, ಸುರಕ್ಷಿತವಾಗಿ ನನ್ನ ಮನೆಗೆ ಸೇರಿಸಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ದೆ. ಆ ಟೈಮಲ್ಲಿ 5:30, 6 ಗಂಟೆಗೆ ನಾನು ಪಾಸ್ಟಿಗೆ ಹೇಳಿ ಪ್ರೇಯರ್ ಮಾಡಿಸ್ಕೊಂಡೆ. ನಾನು ಮಾಡ್ತಾಯಿದ್ದೀನಮ್ಮ, ನೀನು ಹೆದರ್ಕೋಬೇಡ ಅಂದರು. ಸರಿ ಅಂದ್ಬಿಟ್ಟು ಅಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಸ್ ಸಿಕ್ತು, ಮನೆಗೆ ಹೋದೆ. ಮತ್ತೆ ಬೆಳಗ್ಗೆ ಇಲ್ಲ ನನಗೇನೋ ಆಗ್ತಾಯಿದೆ, ನಾನು ಹೋಗಿ ಜಯದೇವಾಗ ಹೋಗಿ ನಾನು ಚೆಕ್ ಮಾಡಿಸ್ಲೇಬೇಕು ಅಂತ ಹೇಳಿ ಮೊನ್ನೆ ಹೋಗಿ ಜಯದೇವಾಗ 12 ಗಂಟೆ 1 ಗಂಟೆ ಆಗಿತ್ತು. ಅಲ್ಲೋಗಿ ಕಾರ್ಡ್ ಮಾಡಿಸಿ ಚೆಕ್ ಮಾಡಬೇಕಾದ್ರೆ ನನಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಹೇಳಿದೆ, ಏಸಪ್ಪ ನಾನು ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ, ನಾನು ಚೆಕ್ ಮಾಡುವಾಗ ಇಲ್ಲಿ ಎಲ್ಲ ಕ್ಲಿಯರ್ ಆಗಿರಬೇಕು, ಯಾವ ತೊಂದರೆನೂ ಇರಬಾರ್ದು ದೇವ್ರೆ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಹೋದೆ. ಹೋಗಿದ ತಕ್ಷಣ ಬ್ಲಡ್ ಚೆಕಪ್ಪು ಮತ್ತು ಯೂರಿನ್ ಚೆಕಪ್ಪು ಮತ್ತು ECG, ಆಮೇಲೆ ಸ್ಕ್ಯಾನಿಂಗು, ಎಕೋ ಸ್ಕ್ಯಾನಿಂಗು ಎಲ್ಲ ಟೋಟಲಾಗಿ ನನಗೆ ಚೆಕ್ ಮಾಡಿದ್ರು. ಎಲ್ಲದರಲ್ಲೂ ದೇವರು ನನಗೆ ನಾರ್ಮಲಾಗಿ ಕೊಟ್ಟು ಎಲ್ಲದರಿಂದಲೂ ಬಿಡುಗಡೆ ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ನನ್ನ ಹೃದಯ ಹೊಸ ಹೃದಯ ಆಗಿದೆ ಅಂತ ಅವ್ರು ಹೇಳಿದ್ರು. ನೀನು ಭಯ ಪಡಬೇಡಮ್ಮ, ನಿನ್ನ ಹೃದಯ ತುಂಬ ಹೊಸದಾಗಿದೆ, ಏನು ಹೆದರಿಕೆ ಆಗೋದು ಬೇಡ, ಅದು ಮಸಲ್ಸ್ ಪೇನಿಂದ ಹಂಗಾಗಿದೆ, ನೀನೇನು ಭಯಪಡಬೇಕಾಗಿಲ್ಲ, ಶಕ್ತಿ ಇಲ್ಲ ನಿನಗೆ, ಆ ಶಕ್ತಿ ಇಲ್ದಿರೋ ನಿಮಿತ್ತ ಹಿಂಗಾಗಿದೆ ಅಂತ. ಅವ್ರಿಗೇನು ಗೊತ್ತು ನಾನು ಪಟ್ಟುಪಾಡು. ಸದ್ಯ ದೇವರು ನನಗೆ ಅಲ್ಲಿ ಹೊಸ ಹೃದಯನೂ ಕೊಟ್ಟು ನನಗೆ ಎಲ್ಲ ಪ್ರಾಬ್ಲಮಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ.